ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಈಗ ಪ್ರತಿಯೊಬ್ಬರಿಗೂ ಅವರವರು ಮಾಡುವ ತಪ್ಪುಗಳನ್ನು ಗೊತ್ತಾಗಲ್ಲ, ಅದು ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ. ಉದಾಹರಣೆಗೆ ಈ ಕೂದಲು ಉದುರ್ತಾ ಇರ್ತದೆ. ಕೂದಲು ಉದುರೋದ್ರಿಂದ ಏನಕ್ಕಂತ ಗೊತ್ತಿಲ್ಲ, ತಕ್ಷಣ ಹೋಗೋದು ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸೋದು, ಥೈರಾಯ್ಡ್ ಇದೆ ಅನ್ನೋದು. ಆ ಥೈರಾಯ್ಡಲ್ಲಿ T1 T2 3 ಅಂತ ಇದು ಮಾಡಿಕೊಂಡು ಅದಕ್ಕೆ ಒಂದು ಟ್ಯಾಬ್ಲೆಟು ಇವೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಈ ಕೂದಲು ಉದುರ್ಲಿಕ್ಕೆ ಕಾರಣ ಈ ಸಂತಾನ ಆಗದೇ ಇರಲು ಟ್ಯಾಬ್ಲೆಟ್ ಎತ್ಕೊತಾರಲ್ಲ, ಅದು ಭಾರಿ ತೊಂದರೆ ಕೊಡ್ತದೆ. ಅದರಿಂದ ಭಾರಿ ಕೂದಲು ಉದುರ್ತವೆ. ಓಕೆ, ಯಾವುದೋ ಟ್ಯಾಬ್ಲೆಟ್ ಎಂಬುದೇ ಬೇಕಾಗಿಲ್ಲ, ಪ್ರಕೃತಿ ಕೊಟ್ಟಿದೆಯಲ್ಲ. ಪ್ರತಿಯೊಂದಕ್ಕೂ ಪ್ರಕೃತಿ ಕೊಟ್ಟಿದೆ, ಥೈರಾಯ್ಡ್ಗೂ ಕೊಟ್ಟಿದೆ, ಈ ಸಂತಾನ ಆಗಲು ಕೊಟ್ಟಿದೆ, ಸಂತಾನ ಬೇಡ ಅಂದರೂ ಪ್ರಕೃತಿ ನಿಯಮಗಳಿದೆ. ಅವನ್ನು ನಾವು ಅನುಸರಿಸಬೇಕು, ಪಾಲನೆ ಮಾಡಬೇಕು. ಅದು ಬಿಟ್ಟು ಏನು ಮಾಡ್ತಾಯಿದ್ದೀವಿ, ಎಲ್ಲಕ್ಕೂ ರಾಸಾಯನಿಕ ಹಂಗಾಗ್ಬಿಟ್ಟಿದೆ ಸ್ನೇಹಿತರೆ. ಪ್ರಕೃತಿ ನಮಗೆ ಹಿರಿಯರು ಹೆಂಗೆ ನಮಗೆ ಮಾರ್ಗದರ್ಶನ ಆಗ್ತಾರೋ ಪ್ರತಿಯೊಂದಕ್ಕೂ, ಆ ಥರ ಪ್ರಕೃತಿ ಪ್ರತಿಯೊಂದು ಗಿಡ ಮರ ಬಳ್ಳಿ ಎಲ್ಲನೂ ಕೊಟ್ಟಿದೆ. ಅದನ್ನು ನಾವು ತಿಳ್ಕೊಂಡು ನಾವು ಉಪಯೋಗಿಸ್ಕೊತ ಬಂದರೆ ಯಾವ ಕೂದಲು ಉದುರಲ್ಲ, ಯಾವ ಥೈರಾಯ್ಡು ಬರಲ್ಲ, ಯಾವ ರೋಗನೂ ಬರಲ್ಲ. ಅದನ್ನು ನಾವು ಪಾಲನೆ ಮಾಡ್ಕೋಬೇಕು. ನೋಡಿ, ಕೂದಲು ಉದುರ್ತಾ ಇದೆ ಅಂತ ತಿಳ್ಕೊಳ್ಳಿ. ಆಗ ಈ ಹಸಿ ಕೊಬ್ಬರಿಯನ್ನು ಎತ್ಕೊಂಡು ಒಂದು ಕಪ್ಪು ಹಸಿ ಕೊಬ್ಬರಿ ಹಾಲು, ಅಂದರೆ ಹಸಿ ಕೊಬ್ಬರಿ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಿಂಡಿದಾಗ ಆ ರಸ ಬರ್ತದೆ. ಆ ಹಾಲನ್ನು ಒಂದು ಕಪ್ಪನ್ನು ಶೇಖರಣೆ ಮಾಡಿ. ಮತ್ತು ಈ ನಿಂಬೆ ರಸ ಒಂದು ಚಮಚ ನಿಂಬೆ ರಸನ ಒಂದು ಬೌಲಲ್ಲಿ ಹಾಕಿರಿ. ಈ ಮೆಂತ್ಯ ಪುಡಿ ಮಾಡ್ಕೊಳ್ಳಿ, ಒಂದು 2 ಚಮಚ ಅಷ್ಟು ಮೆಂತ್ಯವನ್ನು ಪುಡಿ ಮಾಡಿಕೊಂಡು ಒಂದು ಕಡೆ ಪಕ್ಕಿಡ್ರಿ. ಇದು ದಾಸವಾಳ ಎಲೆ. ಇದು ದಾಸವಾಳ ಎಲೆ. ಈ ದಾಸವಾಳ ಎಲೆನ ಪೇಸ್ಟ್ ಒಂದು 2 ಚಮಚನ ಪೇಸ್ಟ್ ಮಾಡ್ಕೊಳ್ಳಿ. 2 ಚಮಚ 3 ಚಮಚ ಪೇಸ್ಟ್ ಮಾಡಿಕೊಂಡು ಎಲ್ಲನೂ ಒಂದು ಬೌಲಲ್ಲಿ ಹಾಕಿ ಮಿಶ್ರಣ ಮಾಡಿ ಇದು ತಲೆಗೆ ಹಚ್ಚಿಬಿಟ್ಟು 4ರಿಂದ 5 ಅವರ್ ಬಿಡಬೇಕು. ಇದೆಲ್ಲ ಮಿಶ್ರಣವನ್ನು 4ರಿಂದ ತಲೆಗೆ ಹಚ್ಚಿಕೊಂಡು 4ರಿಂದ 5 ಅವರನ್ನು ಬಿಟ್ಬಿಡಿ. ತದನಂತರ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡ್ತಾ ಬನ್ನಿ. ಅದು ಈ ಅಂಟುಬಾಲ್ ಆಗಲಿ ಅಥವಾ ಸೀಗೆಕಾಯಿ ಆಗಲಿ, ಕಾರ್ತಿಕ್ ಸೀಗೆಕಾಯಿ ಆಗಲಿ, ಇದನ್ನೆಲ್ಲ ಹಾಕಿ ಸ್ನಾನ ಮಾಡಿ. ಸೋಪು ಮತ್ತು ಈ ಸಾಬೂನು ಮತ್ತು ಇದ್ಯಾವನು ಶಾಂಪುಗಳು ಹಾಕಬಾರ್ದು. ಈ ಥರ ಮಾಡ್ಕೊತ ಬಂದರೆ ನಮ್ಮ ಕೂದಲು ಉದುರುವುದಿಲ್ಲ. ಇದ್ದರೂ ಸಹ ಅದನ್ನು ತಡೆಗಟ್ಟೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಒಂದು 2 ಚಮಚ ಮೆಂತ್ಯವನ್ನು ಪುಡಿ ಮಾಡಿಕೊಳ್ಳಿ. ದಾಸವಾಳ ಎಲೆನ ಸ್ವಲ್ಪ ಜಾಸ್ತಿನೇ ಒಂದು 3 ಚಮಚ ಪೇಸ್ಟ್ ಮಾಡ್ಕೊಳ್ಳಿ. ನಿಂಬೆ ರಸ 1 ಚಮಚ. ಇದೊಂದು ಕಪ್ಪು ಕೊಬ್ಬರಿ ಹಾಲು. ಇದಕ್ಕೆ ಹಾಕಿ ಎಲ್ಲ ಮಿಶ್ರಣ ಮಾಡಿಕೊಂಡು ಅದನ್ನು ತಲೆಗೆ ಹಚ್ಚಿಕೊಂಡು 4ರಿಂದ 5 ಅವರ್ ಬಿಟ್ಟು ಸ್ನಾನ ಮಾಡ್ತಾ ಬನ್ನಿ. ಆಗ ಆ ಥರ ವಾರಕ್ಕೆ 2 ಸರ್ತಿ ಮಾಡ್ತಾ ಬನ್ನಿ. ಆಗ ಕೂದಲು ಉದುರೋದಿಲ್ಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಪ್ರತಿಯೊಬ್ಬರು ಮಾಡಿಕೊಂಡು ನಮಸ್ಕಾರ.